ಮೀಡಿಯಾ ಡೇ ವತಿಯಿಂದ ಡೋರ್ಸ್ ಗ್ಲಾಸ್ ಆ್ಯಂಡ್ ಫೆಸೈಡ್ ಮತ್ತು ಪ್ರಿಂಟಿಂಗ್ ಆ್ಯಂಡ್ ಪ್ಯಾಕೇಜಿಂಗ್ ಎಕ್ಸಿಬಿಷನ್ನ ಇವತ್ತು ಇಲ್ಲಿ ಆಯೋಜಿಸಿದ್ದಾರೆ. ಇವತ್ತಿನ ದಿನ ನಮ್ಮ ಇಂಡಸ್ಟ್ರಿಯಲ್ಲಿ ಭಾಳಷ್ಟು ಗ್ರೋತ್ಗಳಾಗ್ತಾ ಇದ್ದಾವೆ, ಎಲ್ಲ ರೀತಿಯ ಬದಲಾವಣೆಗಳಾಗ್ತಾ ಇದ್ದಾವೆ, ಎಲ್ಲ ರೀತಿಯ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬದಲಾವಣೆ ಆಗ್ತಾ ಇದೆ, ಹೊಸ ರೀತಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬರ್ತಾ ಇದೆ. ಈ ರೀತಿ ಬದಲಾವಣೆ ಆಗಬೇಕಾದ್ರೆ ಹೊಸ ಟೆಕ್ನಾಲಜಿಗಳನ್ನು ಹುಟ್ಕೊಳ್ತಾ ಇದ್ದಾವೆ. ಈ ಹೊಸ ಟೆಕ್ನಾಲಜಿಗಳು ಹುಟ್ಕೊಂಡಾಗ ಜನಗಳಿಗೆ ಅದಕ್ಕೆ ಪರಿಚಯ ಆಗಬೇಕಂದ್ರೆ ಈ ರೀತಿಯ ಒಂದು ಪ್ಲಾಟ್ಫಾರ್ಮು ಬಹಳ ಮುಖ್ಯ. ಅಂಥ ಒಂದು ಪ್ಲಾಟ್ಫಾರ್ಮನ್ನು ಮೀಡಿಯಾ ಡೇ ಇಲ್ಲಿ ಕ್ರಿಯೇಟ್ ಮಾಡಿ ಜನಗಳಿಗೂ ಮತ್ತು ಈ ಮ್ಯಾನುಫ್ಯಾಕ್ಚರು ಮತ್ತು ಹೊಸ ಟೆಕ್ನಾಲಜಿ ಡಿಸೈನ್ ಮಾಡಿರ್ತಾರಲ್ಲ ಅವ್ರಿಗೆ ಪರಿಚಯ ಆಗೋದು ಮಾಡೋಕ್ಕೋಸ್ಕರ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ. ಇದನ್ನು ಪ್ರತಿ ವರ್ಷ ಇದು ಆಲ್ರೆಡಿ ಸೆಕೆಂಡ್ ಎಡಿಷನ್. ಲಾಸ್ಟ್ ಇಯರ್ ಸಹ ನಾನಿದ್ದೆ. ಆ ಲಾಸ್ಟ್ ಇಯರ್ ಸಹ ಭಾಳಷ್ಟು ಜನ ಭಾಗವಹಿಸಿದರು. ಬಹಳಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದರು. ಮತ್ತು ಇಲ್ಲಿನ ಸುತ್ತಮುತ್ತ ಆರ್ಕಿಟೆಕ್ಟ್ಸ್ ಇರ್ಬೋದು, ಮತ್ತು ಹೊಸ ಮನೆ ಕಟ್ಟೋರು ಇರ್ಬೋದು, ಆಫೀಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡೋರು ಅಂತ ಇರ್ಬೋದು, ಹೊಸ ವಿಲ್ಲಾ ಕನ್ಸ್ಟ್ರಕ್ಟ್ ಮಾಡೋಂಥ ಇರ್ಬೋದು. ಇವರೆಲ್ಲರೂ ಈಗ ಬಂದು ಹೊಸದು ಟೆಕ್ನಾಲಜಿ ಏನಿದೆ, ಏಕೆಂದರೆ ಅವರು ಈಗ ಮನೆ ಕಟ್ಟಬೇಕಾದ್ರೆ, ಈಗ ನಾವು ಮನೆ ಕಟ್ಟಬೇಕಾದ್ರೆ ಏನಾದರೂ ಒಂದು ಕೇಳಿದ್ರೆ ಅಲ್ಲಿ ಯಾರು ನಾವು ಪ್ಲಂಬರ್ ಇರ್ತಾರೋ ಆ ಪ್ಲಂಬರಿಗೆ ಮಾತ್ರ ಏನು ಗೊತ್ತಿರುತ್ತೋ ಅದನ್ನ ಹೇಳ್ತಾನೆ. ಈ ಹೊಸ ಟೆಕ್ನಾಲಜಿ ಏನಿದೆ, ಇದಕ್ಕೆ ಏನು ಇನ್ನೇನಾದ್ರು ಬೇರೆ ರೀತಿ ಇದೆಯಾ ಅವ್ನು ಹೇಳ್ಬೇಕಂದ್ರೆ ಅವನಿಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ. ಇಂಥ ಎಕ್ಸಿಬಿಷನ್ಗಳು ಬಂದಾಗ ನಮಗೆ ಭಾಳಷ್ಟು ವಿಷಯಗಳು ಗೊತ್ತಾಗುತ್ತೆ. ಇನ್ನೋವೇಟಿವ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮನೆ ಕಟ್ಟೋಂತ ಇರ್ಬೋದು, ಅದರಲ್ಲಿ ಗಾಳಿ ಬೆಳಕು ಇವೆಲ್ಲನೂ ಎನರ್ಜಿ ಸೇವಿಂಗ್ ಆಗಿರೋಂಥ ಬಿಲ್ಡಿಂಗ್ ಕಟ್ಟೋದಿರ್ಬೋದು. ಇಂಥವೆಲ್ಲ ಟೆಕ್ನಾಲಜಿ ಇರೋಂಥ ಒಂದು ಗ್ಲಾಸ್ ಮತ್ತು ಪ್ಲೇವುಡ್ ಒಂದು ಫೆಸೈಡು, ಮತ್ತು ಅದೇ ರೀತಿ ಪ್ರಿಂಟಿಂಗ್ ಟೆಕ್ನಾಲಜಿಲಿ ಇವತ್ತಿನ ದಿನ ಪ್ರಿಂಟಿಂಗ್ ಟೆಕ್ನಾಲಜಿ ಭಾಳಷ್ಟು ಮುಂದೆ ಹೋಗಿದೆ. 3D ಟೆಕ್ನಾಲಜಿ ನಾವು ಮನೆಗೆ ಏನು ಒಂದು ದೊಡ್ಡದು ಒಂದು ಮನೆ ಕಟ್ಟಬೇಕಂದ್ರೆ ಮನೆಯನ್ನು ಮೊದಲೇ 3D ಟೆಕ್ನಾಲಜಿ ಪ್ರಿಂಟಿಂಗ್ ಮಾಡಿ ತೋರಿಸ್ತಾರೆ. ಆ ರೀತಿ ಡಿಫ್ರೆಂಟ್ ಟೆಕ್ನಾಲಜಿ ಪ್ರಿಂಟಿಂಗ್ ಟೆಕ್ನಾಲಜಿ ಬಂದಿದೆ. ನಾನು ಮೊನ್ನೆ ಚೀನಾದಲ್ಲಿ ನೋಡಿದೆ, ನೀವು ಹೊಸ ಒಂದು ಮಿಷನ್ನು ಇಂಜಿನನ್ನು 3D ಟೆಕ್ನಾಲಜಿಲಿ ಡಿಸೈನ್ ಮಾಡಿ ತೋರಿಸಿದ್ರು. ಈ ರೀತಿ ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ ಆಗ್ತಾಯಿದೆ. ಈ ರೀತಿ ಒಂದು ಎಕ್ಸಿಬಿಷನ್ ಆಗ್ತಾಯಿದ್ರೆ ನಮ್ಮ ಜನಗಳಿಗೂ ಸಹ ಹೊಸದು ಏನಿದೆ ಪ್ರಿಂಟಿಂಗ್ ಟೆಕ್ನಾಲಜಿಲಿ ಏನು ಬಂದಿದೆ ಅನ್ನೋದು ಪರಿಚಯ ಆಗುತ್ತೆ, ಜನಗಳಿಗೆ ತಿಳುವಳಿಕೆ ಆಗುತ್ತೆ. ಮತ್ತು ಆ ಎಕ್ವಿಪ್ಮೆಂಟ್ ಸೇಲ್ ಮಾಡೋರ್ಗು ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ ತೋರಿಸ್ಲಿಕ್ಕೆ. ಎಲ್ಲ ಜನಗಳು ಹತ್ರ ಹೋಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಪ್ಲಾಟ್ಫಾರ್ಮ್ನ ಮೀಡಿಯಾ ಡೇ ಅಂತ ಮಾಡ್ತಾಯಿದ್ದಾರೆ. ಇವತ್ತಿನ ದಿವಸ ನನಗೂ ಸಹ ಇಲ್ಲಿ ಕರೆದು ಇದನ್ನ ಇನಾಗ್ರೇಷನ್ ಮಾಡಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಈ ಕಾರ್ಯಕ್ರಮ, ಈ 3 ದಿನ ಎಕ್ಸಿಬಿಷನ್ನು ಈ ರೀತಿ ಇಲ್ಲಿ ಬೆಂಗಳೂರಿನಲ್ಲಿ ಸಕ್ಸಸ್ ಆಗಲಿ ಅಂತ ಹೇಳಿ ನಾನು ವಿಶ್ ಮಾಡ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಈ ಮರ ಆಧಾರಿತ ಇಂಡಸ್ಟ್ರಿಯಿಂದ ಸಂಬಂಧಪಟ್ಟಿದ್ದೀವಿ. ನಮ್ಮ ಉದ್ಯಮ ಮರ ಅಂದರೆ ಏನು, ಮರ ನ್ಯಾಚುರಲ್ ಪ್ರಾಡಕ್ಟ್ ಇದೆ. ಅದರಿಂದ ನಮ್ಮ ಎನ್ವೈರನ್ಮೆಂಟ್ಗೆ ಭಾಳ ಎಕೋ ಫ್ರೆಂಡ್ಲಿ ನಮ್ಮ ಈ ಬಿಸ್ನೆಸ್ ಇದೆ. ಈಗ ತಾವು ಏನು ಕಾರ್ಯಕ್ರಮ ಮಾಡಿದ್ದೀರಿ ವುಡ್ ಆ್ಯಂಡ್ ಇದು ಡೋರ್ಸ್ ಆ್ಯಂಡ್ ವಿಂಡೋಸು, ಅದರಲ್ಲಿ ಕೂಡ ಮುಖ್ಯವಾಗಿ ನಾವು ಮರನ ಉಪಯೋಗ ಮಾಡಿದ್ರೆ ನಮ್ಮ ಎನ್ವೈರನ್ಮೆಂಟ್ಗೆ, ನಮ್ಮ ಪರಿಸರಕ್ಕೆ ಭಾಳ ಅನುಕೂಲ ಆಗುತ್ತೆ. ಅದಕ್ಕೂ ಕೂಡ ತಾವು ಪ್ರೋತ್ಸಾಹಿಸ್ತೀರಾ ಅಂಥೇಳಿ ನಾನು ಬಯಸ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮ ತಾವು ಮಾಡಿದ್ದಕ್ಕೆ ಜನಗಳಿಗೆ ಒಂದು ಜಾಗೃತಿ, ಒಂದು ಅವೇರ್ನೆಸ್ ಅನ್ನುವಂಗೆ ಒಂದು ಕೆಲಸ ಆಗ್ತಾಯಿದೆ. ನಾನು ತಮ್ಮನ್ನು ಈ ಸಂದರ್ಭದಲ್ಲಿ ತುಂಬ ಧನ್ಯವಾದ ವ್ಯಕ್ತಪಡಿಸ್ತಾ ನಾನು ತಮ್ಮ ಈ ಎಕ್ಸಿಬಿಷನ್ ಏನಿದೆ ಯಶಸ್ವಿಯಾಗಿ ಆಗಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ನಮಗೆ ಈಗ ಇಲ್ಲಿ ಬೆಂಗಳೂರಲ್ಲಿ ರಮೇಶ್ ಸರ್ ಮತ್ತು ಅರ್ಜುನ್ ಪಾಟೀಲ್ ಸರ್ ಏನು ಹೇಳಿದರು, ಇದು ತುಂಬ ನಮಗೆ ಲೈಕ್ ವೆರಿ ನೀಡೆಡ್ ಪ್ರಾಡಕ್ಟ್ಸ್ ಇದೆ. ಇದು ನಿಮಗೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಎಲ್ಲಂದ್ರೂ ಒಂದು 140-130 ಕಂಪ್ನೀಸ್ ಅವರು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸಿಗ್ತಾಯಿದೆ ಅಂದರೆ ನೀವು ಬರ್ಬೋದು. ನೀವು ಇದು ನೋಡಿ ಇದು ಎಕ್ಸಿಬಿಷನ್ದು ಉಪಯುಕ್ತ ಮಾಡ್ಕೋಬೋದು. ಸೊ ಎಂಟ್ರಿ ಫ್ರೀ ಇದೆ. 13, 14, 15 ಇದು ಎಕ್ಸಿಬಿಷನ್ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರು ಮಾಧವರ ಹತ್ರ ಲಾಸ್ಟ್ ಮೆಟ್ರೋ ಸ್ಟೇಷನ್ ಇದೆ. ಎಲ್ಲರಿಗೆ ಈ ಎಕ್ಸಿಬಿಷನ್ಗೆ ಇನ್ವೈಟ್ ಮಾಡಲಿಕ್ಕೆ फ्री एंट्री है, एल्लोर बन्नी तो उपयोग ಮಾಡ್ತಾರೆ. थैंक यू. एग्जीबिशन है, कंस्ट्रक्शन के लिए मेन पार्ट इसी का ही है. सबसे कोई भी घर बनता है तो इसके लिए ये ज़रूरी है. और इसमें बहुत ज़्यादा चेंजेस आ रहे हैं आजकल. बहुत सा मटेरियल आ रहा है, मटेरियल चेंजेस हो रहे हैं. तो ये एग्जीबिशन से क्या हम एक दूसरे से कनेक्ट कर सकते हैं, टिल हम कंज्यूमर तक पहुंच सकते हैं. और ये एग्जीबिशन बहुत मेन पार्ट है. इससे अटेंड करने से हमें बहुत सारे आइडिया मिलते हैं. कस्टमर टू B2B भी बहुत अच्छा है, B2C भी बहुत अच्छा है. ನಾನು ಸೂರ್ಯಪ್ರಕಾಶ್ ಅಂತ ಹೇಳಿ SV ಕೋಟಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೀನಿ. ಮತ್ತು ಇಂಡಿಯನ್ ಸ್ಮಾಲ್ ಸ್ಕೇಲ್ ಪೇಂಟ್ ಅಸೋಸಿಯೇಷನ್ನ ಚೇರ್ಮನ್ ಆಗಿದ್ದೀನಿ. ಮತ್ತು ಯದುನಂದನ್ ಅಂಥೇಳಿ ಇವರು ವೈಸ್ ಚೇರ್ಮನ್ನು, ಅವರು ಪ್ರಸಾದ್ ಅಂಥೇಳಿ ಅವರು ಸೆಕ್ರೆಟ್ರಿ ಆಗಿದ್ದಾರೆ.
ಮೀಡಿಯಾ ಡೇ ಮಾರ್ಕೆಟಿಂಗ್ ಅವ್ರಿಗೆ ಮೊದಲೆತ್ಕೊತಾನೆ ನಾನು ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗಿನ ಒಂದು ಕಷ್ಟ ಕಾಲದಲ್ಲಿ ಪೇಂಟ್ ಮ್ಯಾನುಫ್ಯಾಕ್ಚರಿಂಗ್ ಇದಕ್ಕೆ ದೊಡ್ಡ ಪೊಟೆನ್ಷಿಯಲ್ ಇದೆ ಅಂಥೇಳಿ ಎಲ್ಲ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರರ್ಸು ಮಾರ್ಕೆಟ್ ಬರ್ತಿದ್ದಾರೆ. ಅದರ ಮಧ್ಯದಲ್ಲಿ ಸ್ಮಾಲ್ ಸ್ಕೇಲ್ ಪೇಂಟ್ ಅಸೋಸಿಯೇಷನ್ಗೆ ತುಂಬ ಮಾರ್ಕೆಟಿಂಗ್ ಆಗಲಿ ಮತ್ತು ರಾ ಮೆಟೀರಿಯಲ್ ಸಪ್ಲೈ ತುಂಬ ಡಿಫಿಕಲ್ಟ್ ಆಗ್ತಿರೋ ಇಂಥ ಟೈಮಲ್ಲಿ ಈ ಒಂದು ಎಕ್ಸಿಬಿಷನ್ ಆರ್ಗನೈಸ್ ಮಾಡಿರೋದು ತುಂಬ ಒಳ್ಳೆಯ ಕೆಲಸ ಅದು. ಇಲ್ಲಿ ಇವತ್ತು ಆರ್ಗನೈಸ್ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ನಿಜವಾಗ್ಲೂ ಹೇಳ್ಬೇಕಂದ್ರೆ SME ಸೆಕ್ಟರ್ಗೆ ಬಹಳ ಒಂದು ದೊಡ್ಡ ಒಂದು ಅಡಿಪಾಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತು SME ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಕಂಪ್ನಿಯವರೆಲ್ಲರೂ ಇವತ್ತನ್ನು ನಾವು ನೋಡ್ತಾ ಇರೋ ಸಿಚುವೇಷನಲ್ಲಿ ಸಣ್ಣ ಸಣ್ಣ ಕಂಪ್ನಿಗಳ ಮೇಲೆ ಅಂದರೆ ಸವಾರಿ ಮಾಡೋ ಥರ ಕಾಣಿಸ್ತಾ ಇದೆ. ಅದನ್ನು ತೋರಿಸ್ಲಿಕ್ಕೆ ಅಂದರೆ ಸ್ಮಾಲ್ ಸ್ಕೇಲ್ ಕೂಡ ನಾವು ಮುಂದೆ ಬೆಳೆಯೋದಕ್ಕೆ ಅದಕ್ಕೆ ಬೇಕಾದಂಥ ಫೌಂಡೇಶನ್ಸ್ ಆಗ್ಬೋದು, ಅದನ್ನು ಹಾಕೊಡ್ಲಿಕ್ಕೆ ಈ ಇಂಥ ಕಾರ್ಯಕ್ರಮಗಳನ್ನು ಎಕ್ಸಿಬಿಷನ್ ಸೆಂಟರ್ಗಳಲ್ಲಿ ಹಮ್ಮಿಕೊಳ್ಳೋದ್ರಿಂದ ನಮ್ಮ SME ಸೆಕ್ಟರ್ಗೆ ಭಾಳ ಅನುಕೂಲ ಆಗ್ತದೆ, ಉಪಯೋಗ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.